ನೋಡಿ, ನರಕಾಸುರ ಏನೆಲ್ಲ ಅನ್ಯಾಯ ಮಾಡ್ದ. ದೀಪಾವಳಿ ಮುಂದೆ ಬರುತ್ತಲ್ಲ ಮುಂದಿನ ತಿಂಗಳು. ಅವನು ಮಾಡಿದ ಒಂದು ಅನ್ಯಾಯದಲ್ಲಿ ಒಂದಂದರೆ, ದೇವಮಾತೆ ಅದಿತಿಯ ಕರ್ಣ ಕುಂಡಲಗಳ ಹೀಗೆ ಕಿತ್ಕೊಂಡು ಹೊರಟೋಗಿದ್ದ. ಆಗ ನರಕಾಸುರನನ್ನು ಅವನ ತಾಯಿಯಿಂದಲೇ, ಭೂದೇವಿಯಿಂದಲೇ ಕೃಷ್ಣ ಕೊಲ್ಲಿಸಿದ ಅಂತ ಗೊತ್ತಿದೆ. ಅಂದರೆ ಅನ್ಯಾಯಗಾರನಾದವನನ್ನು ಬೇಕಾದ್ರೆ ಅವನ ತಾಯಿಯ ಕೈಯಲ್ಲೇ ಕೊಲ್ಲಿಸಬಹುದು ಅಂತ. ಈ ಮಟ್ಟಕ್ಕೆ ಅದು ಸ್ತ್ರೀಯ ಮೇಲೆ ಅನ್ಯಾಯ ಮಾಡಿದ್ರೆ ಇನ್ನೂ ಅಂದರೆ ಏನು ಅವನು ನೀಚ. ಎಷ್ಟು ಜನ 16,000 ಜನ ರಾಜಕುಮಾರಿಯರನ್ನು ಸೆರೆಮನೆಯಲ್ಲಿ ಇಟ್ಟುಬಿಟ್ಟಿದ್ದ. ಅವನು ಅವ್ರನ್ನ ಭೋಗಿಸೋದನೋ ಬಿಟ್ನೋ. ಇವನ ಹತ್ತಿರಕ್ಕೆ ಬಂದರು ಅಂದರೆ ಲೋಕದಲ್ಲಿ ವಿಶ್ವಾಸ ಇಲ್ವಲ್ಲ. ಈ ಥರ ಸ್ಥಿತಿ ಇದ್ದಾಗ ಏನು ಮಾಡಬೇಕು? ಇದನ್ನೆಲ್ಲ ನಮ್ಮ ಪುರಾಣ ಕಥೆಗಳ ಕಟ್ಟಿಕೊಟ್ಟ ರೀತಿ ನೋಡಿದಾಗ ಆ ಟೋನ್ ಏನು ಅಂತ ಅನ್ನೋದು ಗೊತ್ತಾಗುತ್ತದೆ. ಮತ್ತದೇ ಮನುಷ್ಯ ಸ್ವಭಾವದಲ್ಲಿ ದುಷ್ಟತೆ ಇದ್ದೇ ಇದೆ. ನಾನು ಇಲ್ಲ ಅಂತ ಹೇಳೋದೇ ಇಲ್ಲ. ನಾನು ಯಾಕೆ ಇಲ್ಲ ಅನ್ನಲಿ? ಶ್ರೀಕೃಷ್ಣನೇ ಹೇಳಿದ್ದಾನೆ. ಅರ್ಜುನ ಕೇಳ್ತಾನೆ, ಅಥಕೇನ ಪ್ರಕಾರೇಣ ಪಾಪಂ ಚರತಿ ಪುರುಷ. ಅತ್ಯಾತಕ್ಕೆ ಪಾಪ ಮಾಡ್ತಾನೆ ಮನುಷ್ಯ, ತಪ್ಪು ಮಾಡ್ತಾನೆ. ಬಲಾದಿವ ನಿಯೋಜಿತ. ಯಾರೋ ಕಂಪೆಲ್ ಮಾಡ್ತಾ ಇದ್ರೆ, ಒತ್ತಾಯ ಮಾಡ್ತಾ ಇದ್ರೆ ಅಂತಾರೆ. ಯಾಕೆ ಮಾಡ್ತಾನೆ ಅಂದರೆ, ಅವನು ಜಾತಿ, ಮತ, ಕುಲ, ಗೋತ್ರ, ಜೆಂಡರ್, ಲಿಂಗ ಯಾವುದು ಹೇಳಲ್ಲ. ಕಾಮ ಏಷ, ಕ್ರೋಧ ಏಷ, ರಜೋಗುಣ ಸಮುದ್ಭವ, ಮಹಾಶನೋ ಮಹಾಪಾಪ್ಮ ವಿದ್ಯೇನ ವಿಹವೈರಣಂ. ಕಾಮಕ್ರೋಧಗಳೇ ಇವನ್ನು ಮಾಡಿಸುತ್ತೆ ಅಂತ. ಹಾಗಾಗಿ ಆ ಕಾಮಕ್ರೋಧಗಳು ಮಾಡಿಸ್ತಾ ಇರೋದ್ರಿಂದ ಅದರ ಮೇಲೆ ಯಾರಿಗೊಂದು ಮಟ್ಟದ ಹತೋಟಿ ಇದೆ, ಅವರ ಕಡೆಗೆ ನಮ್ಮ ಸನಾತನ ಧರ್ಮದ ಧ್ವನಿ ಇದೆ ಅಂತ ಗೊತ್ತಾಗುತ್ತದೆ. ಜಗತ್ತಿನ ಯಾವ ಮತದ ಉತ್ತಮಾಂಶವೂ ಇದೇ ಇರುತ್ತೆ. ಅದು ಏನ್ಷಂಟ್ ಗ್ರೀಸ್ ಇರ್ಬೋದು, ಏನ್ಷಂಟ್ ರೋಮ್ ಇರ್ಬೋದು, ಎಲ್ಲಿಯೂ ಇರುತ್ತದೆ. ಅದನ್ನು ನಾವು ನೋಡ್ತೀವಿ. ಹಾಗಾಗಿ ಅನ್ಯಾಯಗಳಾಗ್ತಲೇ ಇರ್ತವೆ. ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಲೇ ಇರಬೇಕಾಗುತ್ತದೆ. ಅದರಿಂದಲೇ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದ್ದು. ಒಂದು ಸ್ವರಾಲ್ ಮುಗಿಯುತ್ತೆ ಅಂತ ಹೇಳದೇ ಇಲ್ಲ ಅಂತ ಗೊತ್ತಾಗುತ್ತೆ. ಎಸ್.